ಹಲೋ ವೀಕ್ಷಕರೇ, ಈಗಾಗಲೇ ನೀವು ಎಷ್ಟೋ ಹೋಮ್ ಟೂರ್ಗಳನ್ನು ನೋಡಿದ್ದೀರಾ. ಹಾಗೆ ನಮ್ಮನೆ ಹೋಮ್ ಟೂರ್ ನಾನು ಇವತ್ತು ಮಾಡ್ತಿದ್ದೀನಿ ನೋಡಿ. ಯಾವ ರೀತಿ ಇದೆ ಅಂತ, ನಮ್ಮ ಮನೇಲಿ ಟೋಟಲ್ ಆಗಿ 8 ಜನ ಇದ್ದೀವಿ. 8 ಜನಕ್ಕೆ ಇಷ್ಟು ಚಿಕ್ಕ ಮನೆ ಇದೆ ನೋಡಿ. ಯಾವ ರೀತಿ ಇದೆ ಅಂತ ತೋರಿಸ್ಕೊಡ್ತೀನಿ. ಮೊದಲನಿಗೆ ಎಂಟ್ರೆನ್ಸಲ್ಲೇ ಒಂದು ಬೀರು ಇಟ್ಕೊಂಡಿದ್ದೀವಿ. ಹಾಗೆ ಅಮ್ಮ ಬಟ್ಟೆಗಳೆಲ್ಲ ತೊಳೆದು ಅಲ್ಲಲ್ಲೇ ಹಾಕಿದ್ದಾರೆ. ಹಾಗೆ ನಮ್ಮನೆ ಎಂಟ್ರೆನ್ಸಲ್ಲೇ ಒಂದು ಕಬೋರ್ಡ್ ಇದೆ. ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ನನ್ನ ಮಗ ಒಂದು ಫ್ಲ್ಯಾಶ್ ಲೈಟ್ ಬಂದ ತಕ್ಷಣ ನಗೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾನೆ. ಎಷ್ಟು ಕ್ಯೂಟಾಗಿ ನಗ್ತಿದ್ದಾನೆ, ಅಮ್ಮ ಏನೋ ಮಾಡ್ತಿದ್ದಾಳೆ ಅಂತ. ಹಾಗೆ ಒಂದು ಇದು ಹಳೆ ಕಾಲದ ಮನೆ ಆಗಿರೋದ್ರಿಂದ ಒಂದು ಶೋಕೇಶ್ ಇದೆ. ಹಾಲಲ್ಲಿ ಒಂದು ವಾಷಿಂಗ್ ಮಿಷಿನ್ನು, ಒಂದು ಫ್ಯಾನು, ಹಾಗೆ ನನ್ನ ಮಗನ ಒಂದು ಆಟ ಸಾಮಾನುಗಳು, ಹಾಗೆ ಒಂದು ಟಿವಿ ಇದೆ. ಟಿವಿ ಕೆಳಗಡೆ ಒಂದು ಫಿಶ್ ಟ್ಯಾಂಕ್ ಕೆಳಗಡೆ ನಮ್ಮಮ್ಮ ಒಂದೇನೋ ಪಾತ್ರೆ ಇಟ್ಕೊಂಡಿದ್ದಾರೆ. ಇದು ಅವ್ರ ಮಾಮದಿರು ತುಂಬ ಇಷ್ಟಪಟ್ಟು ನನ್ನ ಮಕ್ಳಿಗೆ ಕೊಟ್ಟಿದ್ದು. ಈಗ ರೀಸೆಂಟಾಗಿ ತೊಗೊಂಡು ಏನು ಮಾಡೋದು, ಮಕ್ಳಿಗೆ ಏನೇ ಕೊಡಿಸಿದ್ರು ಅದು ಒಂದು ದಿನ 2 ದಿನ ಅಷ್ಟೇ. ಹಾಗೆ ಒಂದು ಟಾಯ್ಸ್. ಹಾಗೆ ಇದು ಹಾಲ್ ಇಷ್ಟಿದೆ. ಇನ್ನು ರೂಮ್ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ರೂಮನ್ನು ತುಂಬ ಚಿಕ್ಕದು, ಅಲ್ಲೂ ತುಂಬಾ ಐಟಮ್ಸ್ಗಳಿದೆ. ಹಾಗೆ ನನ್ನ ದೊಡ್ಡ ಮಗ ಮಲ್ಕೊಂಡಿದ್ದಾನೆ. ಸಪ್ರೇಟ್ ದೇವ್ರ ಮನೆ ಇಲ್ಲದ ಕಾರಣ ರೂಮಲ್ಲಿ ಒಂದು ಕಬೋರ್ಡ್ ಥರ, ಓಪನ್ ಕಬೋರ್ಡ್ ಥರ ಇತ್ತು, ಅಲ್ಲೇ ದೇವ್ರ ಮನೆ ಮಾಡ್ಕೊಂಡಿದ್ದಾರೆ ಅಮ್ಮ. ಹಾಗೆ ನನ್ನ ಇದು ಮನೆ ತುಂಬ ಇರೋದೆಲ್ಲ ನನ್ನ ಮಕ್ಕಳು ಟಾಯ್ಸೇ ಇರೋದು. ಹಾಗೆ ನನ್ನ ಮಗ ಮಲ್ಕೊಂಡಿದ್ದಾನೆ. ರೂಮ್ ನೋಡಿ ಇಷ್ಟಿದೆ. ಇನ್ನು ಹಾಲು ಅಷ್ಟೇ ತುಂಬ ಚಿಕ್ಕದಿದೆ. ಸದ್ಯಕ್ಕೆ ಮನೆ ಬೇರೆದು ಮಾಡೋಣ ಅಂದರೆ ಎಲ್ಲೂ ಸಿಗ್ತಾ ಇಲ್ಲ. ಸೊ ಅದಕ್ಕೆ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ. ಇದು ಹಳೆ ಕಾಲದ ಮನೆ ಆಗೋದ್ರಿಂದ ಈ ಥರ ಮನೆಗಳು ಸಿಗೋದು ಅಪರೂಪ. ನನ್ನ ಮಗ ಅಂತೂ ನಾನು ವೀಡಿಯೋ ಮಾಡ್ತಾ ಇರೋದು ನೋಡಿ ನಗಾಡ್ತಿದ್ದಾನೆ. ಇದು ಸ್ಥಾನದ ಮನೆಯೂ ಅಷ್ಟೇ. ನಮ್ಮನೆ ಎಷ್ಟೇ ಕ್ಲೀನ್ ಮಾಡಿದ್ರು ಅದು ಕ್ಲೀನಾಗಿ ಕಾಣಿಸಲ್ಲ, ಯಾಕಂದ್ರೆ ಮನೆ ತುಂಬ ಐಟಮ್ಸ್ ಇರೋದ್ರಿಂದ. ಇದು ಪುಟ್ಟ ಅವಾಗಿಂದ ನಗಾಡ್ತಿದ್ದೆ ನಾನು ನೋಡಿ. ಅಮ್ಮ ಏನೋ ಮಾಡ್ತಿದ್ದಾಳೆ ಅಂತ ಅವನು. ಏನು ಅಡುಗೆ ಮನೆಯೂ ಅಷ್ಟೇ. ಅಡುಗೆ ಮನೆಯೂ ತುಂಬ ದೊಡ್ಡದಾಗಿದೆ, ಬಟ್ ಐಟಮ್ಸ್ಗಳು ತುಂಬ ಇರೋದ್ರಿಂದ ಹೇಗೆ ಜೋಡಿಸ್ಕೊಂಡ್ರು ಮತ್ತೆ ಕೆಲಸ ಮಾಡಿದಾಗೆಲ್ಲ ಅಲ್ಲಲ್ಲೇ ಬೀಳತ್ತೆ. ಏನು ಮಾಡೋದು. ಹಾಗೆ ಒಂದು ಸಪ್ರೇಟಾಗಿ ಒಂದು ಈಗಿನ ಒಂದು ಮಾಡರ್ನ್ ಕಿಚನ್ ಥರ ಮಾಡಿಕೊಂಡ್ರೆ ಆರಾಮಾಗಿ ಐಟಮ್ಸ್ ಎಲ್ಲ ಜೋಡಿಸ್ಕೊಬೋದು. ಐಟಮ್ಸ್ ಅಂತೂ ತುಂಬಾ ಇದೆ ಮನೆ ತುಂಬ. ಅಮ್ಮೆಲ್ಲ ಮೂಟೆ ಕಟ್ಟಿ ಇಟ್ಕೊಂಡಿದ್ದಾರೆ ಮೇಲ್ಗಡೆ. ಬಟ್ ಅವನು ಜೋಡ್ಸೋಕ್ಕಂತೂ ಜಾಗ ಇಲ್ಲ. ಸದ್ಯಕ್ಕೆ ಬೇರೆ ಮನೆ ಮಾಡೋಣ ಅಂತ ಇದ್ದೀವಿ. ನಮ್ಮ ಮನೆಯಲ್ಲಿ ಬೇರೆ ಮನೆ ಅಂತ ಎಷ್ಟು ಅಂತ ಸುತ್ತೋದು, ಒಂದು ಸ್ವಂತ ಮನೆ ಅಂತ ಮಾಡ್ಕೊಳ್ಳೋಣ ಅಂತ ಇದ್ದಾರೆ. ಸದ್ಯಕ್ಕೆ ಅದು ಕೈಗೂಡ್ತಿಲ್ಲ, ಮುಂದೆ ನೋಡಬೇಕು.